ನೋಡಿ ಇನ್ನೊಂದು ಮ್ಯಾಚ್ ಇದೆ ಗಮನಿಸಿ. ಫಾಜಿಲ್ ಮೊದಲ ಓವರ್ನ ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಮ್ಯಾಡಿಗೆ ಎಸೆದ ಚೆಂಡು ಸಡನ್ಲಿ ರೈಸ್ ಆಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಡಾಟ್ ಬಾಲಿನ ಸೇರ್ಪಡೆ. ಮೊದಲ ಪವರ್ ಪ್ಲೇ ಜಾರಿಯಲ್ಲಿ ಶ್ರೀ ಶಾರದಾಂಬ, ಮ್ಯಾಡಿ ಮತ್ತು ಮಧು. ಮತ್ತೊಡನೆ ಬಾರಿ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನಗಳು. ಇತರ ಮಧ್ಯೆ ವೈಡ್ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ಅಗಲವಾದ ಎಸೆತ ಎಕ್ಸ್ಟ್ರಾ ಸೋಟುಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಕಾಣ್ತಾ ಇದೆ. 1 ಲಾಸ್. ಮತ್ತೊಡನೆ ಬಾರಿ ಮತ್ತೊಂದು ಜಾಡುವ ಎಸೆತ. ಮ್ಯಾಡಿಗೆ ಒಟ್ಟುಗಳು ಬರ್ತಾ ಇದೆ. ಒಂದೊಂದು ಸೇರ್ಪಡೆ ರಿಸ್ಕಿ ಸಿಂಗಲ್ ಒಟ್ಟುಗಳು. ಶ್ರೀ ಶಾರದಾಂಬ ಖಾತೆಯನ್ನು ಕಂಡುಕೊಳ್ತಾ ಇದೆ. ಅಂಕಣ ಭಾಗದಲ್ಲಿ ರಿಯಾಜ್ ಮತ್ತು ವಿಶ್ವ ಅವರ ಸಾರಥ್ಯದ ತಂಡ. ಇಲ್ಲಿ ಕುಮಾರ್ RK ರಂಗನಕೆರೆ ಮುಂದಾಳ ಉತ್ತರದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮಧುಗೆ ಎಸೆದಂತ ಚೆಂಡು ಶಾರ್ಟ್ ಪಿಂಡು ಗಿಡದಲ್ಲಿ ಒಂದೋಟದ ಸೇರ್ಪಡೆ. ಶಿವಕ್ಷೇತ್ರ ರಕ್ಷಕ ಒಂದೋಟವನ್ನ ಹಂತದಲ್ಲಿ ಬಿಟ್ಟುಕೊಂಡ್ರು. ತಂಡ ಮೊತ್ತ 3 ಚೆಂಡುಗಳ ಮುಕ್ತಾಯದಲ್ಲಿ 3 ಓಟಗಳು ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಮತ್ತೆ ಫಾಜಿಲ್ ಪವರ್ ಪ್ಲೇ ಓವರ್ ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಓವರ್ಗಳನ್ನು ಸಂಘಟಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡು ಶಿವಮುಖಾಂತರ ಕ್ಷೇತ್ರ ರಕ್ಷಣೆ. ಒಂದೋಟ ಮಾತ್ರ ಮ್ಯಾಡಿ ಪೂರೈಕೆ ಮಾಡಿಕೊಂಡ್ರು. ಈ ಶಾರದಾಂಬದ ಮೊತ್ತ 4ಕ್ಕೆ ತಲುಪ್ತಾ ಇದೆ. 4 ಚೆಂಡುಗಳು 4 ಓಟದ ಸೇರ್ಪಡೆ ಅಂಕಣ ಭಾಗದಲ್ಲಿ. 5ನೇ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲಿನ ಸೇರ್ಪಡೆ. ಯಾವುದೊಂದು ಸಿಕ್ಸರ್ ಬೌಂಡರಿಗೆ ಅವಕಾಶಗಳು ಈ ಓವರ್ನಲ್ಲಿ ಮಾಡಿಕೊಡ್ತಾ ಇಲ್ಲ ಫಾಜಿಲ್. RK ಸ್ಪೋರ್ಟ್ಸ್ ರಂಗನಕೆರೆ ಪರವಾಗಿ ಬಾರ್ಕೂರ್ನ ಪರಿಸರದ ಒಂದು ಹೆಮ್ಮೆಯ ತಂಡ. 30 40 ಪಂದ್ಯಗಳಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಂತ ಏಕೈಕ ಸಂಸ್ಥೆ RK. ಈ ತರವಾದ ಡಿಫೆಕ್ಸ್ ಕವರ್ಸ್ ಅಲ್ಲಿ ಮಧು ಹೊಡೆತ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟವನ್ನ ಮೊದಲ ಓವರ್ನಲ್ಲಿ ದಾಖಲಿಸಿದ್ರು. ಈ ರೀತಿಯಾಗಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 1 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 8 ಓಟಗಳು. ಹದಿನಾರು ತಂಡಗಳು. ಸಚಿನ್ 11, KFK ತ್ರಿಶೂಲ ಸೇನಾ, ಶ್ರೀ ಶಾರದಾಂಬ, ಅನಾಮ್ ನೆಜಾರ್, ವೀರಮಾರುತಿ, ನ್ಯೂ ಸ್ಟಾರ್ ರಾಕರ್ಸ್, FCB DPL ಫಿಶರ್ಮ್ಯಾನ್ RK, ನವೋದಯ, ಅಯೋಧ್ಯ ಕೋಸ್ಟಲ್ ಲಯನ್ಸ್, ಗುರು ಗಣೇಶ್ ನೆಜಾರ್, ಜಾಗ್ವಾರ್, ಸುರತ್ಕಲ್ ಮತ್ತು ಆರ್ಯ ಚಾಲೆಂಜರ್ಸ್, ಬಾರ್ಕೂರು, ಶಿವನ್ಯ, ಶಾಂತಾರ್. ಈ ರೀತಿಯಾಗಿ 16 ತಂಡಗಳು ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ. 2ನೇ ವರ್ಗಾಗಿ ಪಮ್ಮು RK ಸ್ಪೋರ್ಟ್ಸಿನ ಪರವಾಗಿ. ಮತ್ತೆ ಪಂದ್ಯ ಮುಂದುವರಿಕೆ 2ನೇ ಓವರ್ ಚಾಲ್ತಿಯಲ್ಲಿ. ಪಮ್ಮು ಎಸೆದ ಚೆಂಡು ವೈಟ್ ಬಾಲ್. ಔಟ್ ಸೈಡ್ ಲೆಗ್ ಸ್ಟಂಪ್ ಅನ್ನೋ ಸೂಚನೆ ನಿರ್ಣಾಯಕರಾಗೂ ಕಾಡೂರು ಅವರು ನೀಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಅತಿರಿಕ್ತ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡಂತ ಪಂದ್ಯ 9ಕ್ಕೆ ನೋ ಲಾಸ್. 5 ಓವರ್ಗಳ ಪಂದ್ಯ 2ನೇ ಓವರ್ ಚಾಲ್ತಿಯಲ್ಲಿ. ಮೊದಲ ಪಂದ್ಯ ಶ್ರೇಷ್ಠ ಪ್ರಮೋದ್ ಪಾಲಾಗಿತ್ತು.
ಈ ತರಮದೆ ತೀರಾ ಫುಲ್ ಟಸ್ ಆಗಿ ಬಿದ್ದ ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಲಾಂಗ್ ಆಫ್ ನಲ್ಲಿ ಮ್ಯಾಡಿ ಸಿಕ್ಸರ್ ದಾಖಲಿಸಿದ್ದಾರೆ. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 15ಕ್ಕೆ ತಲುಪ್ತಾ ಇದೆ. 2ನೇ ಓವರ್ ಚಾಲ್ತಿಯಲ್ಲಿ ಇನ್ನು ಕೂಡ 5 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ಬೇಕಾಗಿದೆ. ಈ ಓವರ್ನಲ್ಲಿ ಮೊದಲ ಸಿಕ್ಸರ್ ಪ್ರಮೋದ್ ಬಿಟ್ ಕೊಡ್ತಾ ಇದ್ದಾನೆ. 2ನೇ ಚೆಂಡು ಅಕ್ರಾಸ್ ಹೈ ಶಾಟ್ ಬಾರಿ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗದಲ್ಲಿ ಶಿವು ಕ್ಯಾಚ್ ಅನ್ನು ಪಡ್ಕೊಳ್ಳುವ ಮುಖಾಂತರವಾಗಿ ಮ್ಯಾಡಿ ಔಟ್. ಎತ್ತ ಹೊಸ ದಾಳಿಗಳ ಸೇರ್ಪಡೆ ಕಿರಣ್ ಮಟ್ಟು. ಮೊದಲ ವಿಕೆಟ್ ಪತನವನ್ನು ಕಂಡಂತ ಶ್ರೀ ಶಾರದಾಂಬಾ ಕ್ರಿಕೆಟರ್ಸ್ ಬೇಜಾರಿನ ತಂಡ 15 ಓಟವನ್ನು ದಾಖಲಿಸಿದ್ರು. ಮೊದಲ ಬ್ರೇಕ್ ಥ್ರೂ ಅನ್ನು ತಂದು ಕೊಡ್ತಾ ಇದ್ದಾನೆ ಪ್ರಮೋದ್ ಯಾನೆಪ್ಪಮು. ಮತ್ತೆ ಮೊದಲನೇ ಬಾರಿ ಕಿರಣ್ ಲೆಗ್ ಲಾನ್ಸ್ ಮಾಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ಇದರ ಮಧ್ಯೆ ಕ್ಷೇತ್ರ ರಕ್ಷಣೆ ಎಡವಿಕೆ ಆ ನಿಟ್ಟಲ್ಲಿ ಅರ್ಧಾಂಶ ಪಿಚ್ ಅನ್ನು ಕ್ರಮಿಸಿದಂತ ಕಿರಣ್ ನಾನ್ ಸೆಕೆಂಡ್ಗೆ ತಲುಪ್ತಾ ಇದ್ದಾರೆ. ನಿಟ್ಟಲ್ಲಿ 1 ಓಟದ ಮಾತ್ರ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ಕಂಡಂತ ಪಂದ್ಯ 16ಕ್ಕೆ ತಲುಪ್ತಾ ಇದೆ. 5 ಓವರ್ಗಳ ಪಂದ್ಯ 2ನೇ ಓವರ್ ಚಾಲ್ತಿಯ ಅಂತಿಮ 3 ಚೆಂಡುಗಳು ಬಾಕಿ ಇದೆ. ಇನ್ನೂ ಕೂಡ ಮೊದಲ ವೈಟ್ ಬಾಲ್ ಬಳಿಕ ಸಿಕ್ಸರ್ ಬಳಿಕ ವಿಕೆಟ್ ಅನ್ನು ಪಡ್ಕೊಂಡ್ರು. ಇವಾಗ 1 ಓಟದ ಸೇರ್ಪಡೆ ಪ್ರಮೋದ್ ಎಸ್ಕಾರಿ ಭಾಗದಲ್ಲಿ. ಈ ತರಮದೆ ಮಧುಗೆ ಸದ್ದ ಚೆಂಡು ಕ್ಲೀನ್ ಬೋಲ್ಡ್. 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಶ್ರೀ ಶಾರದಾಂಬಾ ಕ್ರಿಕೆಟರ್ಸಿನ ತಂಡ. 16ಕ್ಕೆ 2. ಇತ್ತ ಪಿಳ್ಳೆ ಮತ್ತೋರ್ವ ರಾಜ್ಯದ ಪ್ರತಿಷ್ಠಿತ ಆಟಗಾರ ಪ್ರಶಾಂತ ಪಿಳ್ಳೆ. ಅದೇ ಯಾವ ರೀತಿಯಾಗಿ ತಂಡದ ಪರವಾಗಿ ಆಡ್ತಾ ನೋಡಬೇಕಾಗಿದೆ ಅಂಕಳ ಭಾಗದಲ್ಲಿ. ಇಲ್ಲಿ 2ನೇ ವಿಕೆಟ್ ಅನ್ನ ಪ್ರಮೋದ್ ಪಡ್ಕೊಂಡ್ರು. 16ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್ ಸಾರೆ ಮ್ಯಾನ್ ನಾವು ರಕ್ಷಣಾತ್ಮಕ ಆಟ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಪ್ರಮೋದೇ ಮಾಡ್ತಾ ಇದ್ದಾರೆ. ನಿಟ್ಟಲ್ಲಿ ಯಾವುದೇ ಆಘಾತವಿಲ್ಲ, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಕೊನೆಯ ಬಾರಿ ಮತ್ತೆ ಪಂದ್ಯ ಮುಂದುವರಿಕೆ ಕೂಡ ಉಡುಪಿ ಟ್ರೋಫಿ ಲೇಟ್ ಕಟ್ ಶಾಟ್ ಮತ್ತೆ ಗಲ್ಲಿ ಬಾದಲ್ಲಿ 1 ಓಟದ ಸೇರ್ಪಡೆ. ಓವರ್ ಮುಕ್ತಾಯವನ್ನು ಕಂಡಂತ 2 ಓವರ್ಗಳಲ್ಲಿ 12 ಚೆಂಡುಗಳ ಮುಕ್ತಾಯದ ಬಳಿಕ ತನ್ನ ಮೊತ್ತ 17ಕ್ಕೆ 2. 17 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್. ನಾಳೆ ಮಾರ್ಚ್ 8 ಶನಿವಾರ ಸಂಜೆ 7 ಗಂಟೆಗೆ ಸರಿಯಾಗಿ ಎಂಕೆ ಫ್ರೆಂಡ್ಸ್ ಮೂಡುಬೆಟ್ಟು ಕಲ್ಯಾಣಪುರ ಇದರ ದಶಮಾನೋತ್ಸವದ ಪ್ರಯುಕ್ತವಾಗಿ ಪುದರ್ ದಿತಿಜಿ ಎಂಬ ತುಳು ಹಾಸ್ಯಮಯ ನಾಟಕವನ್ನ ನೋಡುವಂತ ಅವಕಾಶ ಇದೆ. ಎಂಕೆ ಗ್ರೌಂಡ್ ಮೂಡುಬೆಟ್ಟು ಕಲ್ಯಾಣಪುರ 7 ಗಂಟೆಗೆ ಸರಿಯಾಗಿ ಒಂದು ನಾಟಕ ಆರಂಭ ಆಗುತ್ತೆ. ಎಲ್ಲರಿಗೂ ಕೂಡ ಆದರದ
ಆದರಣೀಯ ಸ್ವಾಗತನ ಬಯಸ್ತಾ ಇದ್ದೇವೆ ಎಂಕೆ ಫ್ರೆಂಡ್ಸಿನ ಪರವಾಗಿ. ಮೂರನೇ ವರ್ಗಾಗಿ ಪ್ರಸನ್ನ ಎಸ್ ಗಾರಿ ಭಾಗದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 17 ಓಟಗಳು. ಕ್ಷೇತ್ರಕ್ಷಣೆ ಬದಲಾವಣೆ ಮಾಡಿಕೊಂಡು ಆಡ್ತಾ ಇದೆ. ಅಂಕಲ ಭಾಗದಲ್ಲಿ ಶ್ರೀ ಶಾರದಾಂಬ ವರ್ಸಸ್ ಆರ್ಕೆ ಸ್ಪೋರ್ಟ್ಸ್ ರಂಗನಕೆರೆ ಬಾರ್ಕೂರಿನ ತಂಡ. ಪಂದ್ಯ ಮುಂದುವರಿಸಿ 3ನೇ ಓವರ್ ಮೊದಲ ಚೆಂಡು. ಇದರ ಮಧ್ಯೆ ವೇಗದ ಚೆಂಡಿಗೆ ಅವಕಾಶನ ಹಂತಲೆ ಮಾಡಿಕೊಟ್ರು. ಅಂತಿಮ ಹಂತಲಿ ಇವಾಗ ತೃತೀಯ ನೇತ್ರಕ್ಕೆ ಮರು ಹೋಗ್ತಾ ಇದೆ. ಗ್ರೌಂಡ್ ಅಂಪೈರ್ಸ್ ಒಂದು ರಿವ್ಯೂ ಅನ್ನ ಪಡ್ಕೊಳ್ತಾ ಇದೆ. ಆರ್ಕೆ ಸ್ಪೋರ್ಟ್ಸ್ ರಂಗನಕೆರೆ ತಂಡ LBWಗಾಗಿ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹೋದರಿ ಆಘಾತವನ್ನು ಕಾಣ್ತಾ ಇದೆ. LBW ಎನ್ನುವ ಸೂಚನೆ ತೃತೀಯ ನೇತ್ರ ಮುಖಾಂತರವಾಗಿ ಆಗ್ತಾ ಇದೆ. ಇಲ್ಲಿ ಪಿಳ್ಳೆ ಬ್ಯಾಕ್ ಟು ಪೆವಿಲಿಯನ್. ಪಿಳ್ಳೆ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ವಿಕೆಟ್ ನಂಬರ್ 3 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಶ್ರೀ ಶಾರದಾಂಬ ಕ್ರಿಕೆಟರ್ಸಿನ ತಂಡ. ಇತ್ತ ಹೊಸ ದಾಂಡಿಗರ ಸೇರ್ಪಡೆ. ಹಣ್ಣು ಅಂಕಣಕ್ಕೆ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಒಂದೆಡೆ ಕಿರಣ್ ಮಟ್ಟು, ಇನ್ನೊಂದೆಡೆ ಹೊಸ ದಾಂಡಿಗ ಹಣ್ಣು ಸೇರ್ಪಡೆ. ಮೊದಲ ಚೆಂಡಲ್ಲಿ ವಿಕೆಟ್ ಅನ್ನು ಇವಾಗ ಪ್ರಸನ್ನ ಪಡ್ಕೊಂಡ್ರು. 3ನೇ ಓವರ್ನಲ್ಲಿ ಮೊದಲ ವಿಕೆಟ್ ಅನ್ನ ಮೊದಲ ಎಸ್ಸಲ್ಲಿ ಪ್ರಸನ್ನ ಪಡ್ಕೊಂಡ್ರೆ, ಹಿಂದಿನ ಓವರ್ನಲ್ಲಿ ಪ್ರಮೋದ 2 ಹುದ್ದರಿಯನ್ನು ನೆಲಕ್ಕೆ ಉಳಿಸಿದಂತ ಆಟಗಾರ ಕೂಡ. ಮತ್ತೆರಡನೇ ಬಾರಿ 5 ಓವರ್ಗಳ ಪಂದ್ಯ 3ನೇ ಓವರ್ನ ಚಾಲ್ತಿಯಲ್ಲಿ. ಓ ವಾಟ್ ಅ ಶಾಟ್! ತನ್ಮೂಲಕ ರಿವರ್ಸ್ ಶಾಟ್. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬಾರಿ ಬೌಂಡ್ರಿ, 1 ಬೌನ್ಸ್ ಬೌಂಡರಿಯನ್ನ ಈ ಹಂತದಲ್ಲಿ ರಿವರ್ಸ್ ಶಾಟ್ಗಳ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಇಪ್ಪತ್ತ 1 ಓಟವನ್ನು ದಾಖಲಿಸ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಓ ಇತರ ಮಧ್ಯೆ ಸ್ವಲ್ಪ ಗಾಳಿಯಲ್ಲಿ ತೇಲ್ತಾ ಇದೆ. ಅದೇ ಮಾದರಿ ಒಂದು ಹೈಲೈಟ್ ಶಾಟ್ ತನ್ಮೂಲಕವಾಗಿ ತಡಮಾನಲ್ಲಿ ಅಂತಿಮ ಹಂತದಲ್ಲಿ ಕ್ಷೇತ್ರರಕ್ಷಣೆ ಮಾಡಿದ್ರು. ಬಾರಿ 1 ಓಟ, 2 ಓಟ, 3 ಓಟದ ಸೇರ್ಪಡೆ. ತ್ರಿವಳಿ ಓಟಗಳನ್ನು ದಾಖಲಿಸಿಕೊಂಡು ಶ್ರೀ ಶಾರದಾಂಬದ ಮೊತ್ತದಲ್ಲಿ ಇವಾಗಲೇ 24 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ 3 ಚೆಂಡು ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಮತ್ತೆ ಪ್ರಸನ್ನ ಸೇಫ್ ಶಾಟ್ ಗುಡಿಸಿದಾಗ ಪ್ರತಲಿ ಕಿರಣ್ ಮಟ್ಟುಗೆ ಜೀವದಾನ ಲಭಿಸ್ತಾ ಇದೆ. ನಿಟ್ಟಲ್ಲಿ 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಟೂರ್ನಮೆಂಟಿನ ಪ್ರೋತ್ಸಾಹಕರು ಒಬ್ರು ಚೇತನ್ ಪೂಜಾರಿ ಅವರು, ಪಬ್ಲಿಕ್ ಟಿವಿ ನಿರೂಪಕರು ಕೂಡ ಹೌದು. ಮೊನ್ನೆ ಅಷ್ಟೇ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಸನ್ಮಾನವನ್ನು ಪಡ್ಕೊಂಡಿರ್ತಕ್ಕಂಥ ಅನುಭವಿ ನಿರೂಪಕ ಇವಾಗಲೇ ನಮ್ಮ ಜೊತೆ ಆಗಮಿಸಿದ್ದಾರೆ. ಚೇತನ್ ಪೂಜಾರಿ ಮಟ್ಪಾಡಿ ಅವರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ ನಮ್ಮ ಉಡುಪಿ ಟ್ರೋಫಿಯ ಪರವಾಗಿ. ಉತ್ತಮ ರೀತಿಯಲ್ಲಿ ಹೊಡೆತ ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಕೈಸರ ಮುಖಾಂತರವಾಗಿ ಇವಾಗಲೇ ಮತ್ತೊಂದು ವಿಕೆಟ್ ಪತನ.
ಶ್ರೀ ಶಾರದಾಂಬ ಕ್ರಿಕೆಟ್ಸಿನ ಮೊತ್ತದಲ್ಲಿ ನಾಲ್ಕು ಹುದ್ದರಿ ಕಳ್ಕೊಳ್ತಾ ಇದೆ. ಕೊನೆಯ ಬಾರಿ ಹೊಸ ದಾಂಡಿಗ ಸಂತೋಷ್ ಅಲೆಬೂರು. ಗುರು ಅವರ ಸಾರಥ್ಯದಲ್ಲಿ ಪ್ರಸಾದ್ ರಾಜ್ ಅವರ ಒಂದು ಸಂಪೂರ್ಣ ಸಹಕಾರದೊಂದಿಗೆ ಅಭಿ ಅವರ ಒಂದು ಈ ತರವಾದ ರನ್ ಔಟಿಗೆ ಅವಕಾಶಗಳಿದೆ. ಅಲ್ಲಿಟ್ಟಲ್ಲಿ ಇವಾಗ ತೃತೀಯ ನೇತ್ರಕ್ಕೆ ಮತ್ತೆ ಮರು ಹೋಗ್ತಾ ಇದೆ ಗ್ರೌಂಡ್ ಅಂಪೈರ್ಸ್ಗಳು. ಅದ್ಯಾವ ರೀತಿಯ ಒಂದು ಡಿಸಿಷನ್ ಹೊರ ಬೀಳುತ್ತೆ ಮತ್ತೆ ಕಾದು ನೋಡಬೇಕಾಗಿದೆ. ಔಟ್ ಅನ್ನುವ ಸೂಚನೆ, ರನ್ಔಟ್, ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಓಟು ಡಿಜೆ. ಇತ್ತ ಹೊಸ ದಾಳಿಗಳ ಸೇರ್ಪಡೆ, ಮತ್ತೋರು ಅಲೆಯೂರಿನ ಹುಡುಗ ನಿಶಾಂತ್ ಬರ್ತಾ ಇದ್ದಾರೆ. ತಂಡದ ಮೊತ್ತ ಕಾಲು ಶತಕ 25ಕ್ಕೆ 5 ಹುದ್ದರಿ ಆಘಾತದಲ್ಲಿ. 4ನೇ ಓವರ್ಗಾಗಿ ಪ್ರಮೋದ್ ಯಾನೆ ಪಮ್ಮು ಎಸ್ಕಾರ್ ಭಾಗದಲ್ಲಿ. ಕಿರಣ್ ಮಟ್ಟುಗೆ ಸಂತ ಚೆಂಡು ಸ್ವಲ್ಪ ಮಟ್ಟಿಗೆ ದಿಲ್ ಸ್ಕೋಪ್ ಮಾಡುವ ಪ್ರಯತ್ನಗಳು. ಕೆಲವೊಂದು ಆಟಗಾರ ಈ ರೀತಿಯ ಹೊಡೆತವನ್ನು ದಾಖಲಿಸ್ತಾರೆ, ಕೆಲವೊಂದು ಆಟಗಾರ ಈ ರೀತಿಯಾಗಿ ಹಿನ್ನಡೆಯನ್ನ ಕಂಡಂತ ನಿದರ್ಶನ ಇದೆ. ಇವಾಗ ಕಂಪ್ಲೀಟ್ಲಿ ಬಿಟನ್ ಚುಕ್ಕೆ ಎಸೆತವನ್ನ ಪ್ರಮೋದ್ ದಾಖಲಿಸ್ತಾ ಇದ್ದಾನೆ. ಮತ್ತೆರಡನೇ ಬಾರಿ ನಿರೀಕ್ಷೆ ಮಟ್ಟದ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ತನ್ಮೂಲಕವಾಗಿ ಶಾರ್ಟ್ ಫೈನಲ್ಗೆ ಬದಲಿ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಾಣ್ತಾ ಇದೆ. ಲೆಗ್ ಬಾಯ್ ಎನ್ನುವ ಸೂಚನೆ ನಾಯಕರು ಆಹ್ವಾನಿಸಿದ್ರು. ಇಪ್ಪತ್ತಾರಕ್ಕೆ 5, 40 ಮೇಲ್ಸರದಿ ಓಟಗಳು ಜಯದ ನಿರೀಕ್ಷೆ ಮತ. ಮತ್ತೊಂದು ಬಹಳ ಸುತ್ತಮುತ್ತ ಎಸೆತ ಮಿಡ್ ವಿಕೆಟ್ ನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಸೇರ್ಪಡೆ, ಉತ್ತಮ ಪ್ರತಿಯೊಂದು ಥ್ರೋ ಅನ್ನ RK ಸ್ಪೋರ್ಟ್ಸ್ ನವೋದಯ ಬಾರ್ಕೂರ್. ಅಂತಿಮ 3 ಚೆಂಡುಗಳು ಬಾಕಿ ಇದೆ. ನಿರೀಕ್ಷೆ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ತನ್ಮೂಲಕವಾಗಿ ಕಿರಣ್ ಮಟ್ಟು ಲೆಗ್ ಬಿಫೋರ್ ದ ವಿಕೆಟ್ಗೆ ಇವಾಗ ಅಂಪೈರ್ ಔಟ್ ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ ಶ್ರೀ ಶಾರದಾಂಬ ಕ್ರೀಡಾ ಸ್ನೇಜಾರಿನ ತಂಡ. ಔಟ್ ಎನ್ನುವ ಸೂಚನೆ, ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕಿರಣ್ ಮಟ್ಟು ಬ್ಯಾಕ್ ಟು ಪೆವಿಲಿಯನ್. ಕಿರಣ್ ಆಟ ಅಂತ್ಯವಾಗ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಹೊಸ ದಾಂಡಿಗನ ಸೇರ್ಪಡೆ. ಈ ಮೈದಾನದಲ್ಲಿ ಬಹಳಷ್ಟು ಪಂದ್ಯಾಕೂಟ ಆಡಿರ್ತಕ್ಕಂಥ ಯುವ ಆಟಗಾರ
ಇವಾಗಲೇ ಅಂಟೆನ ಪಡ್ಕೊಳ್ತಾ ಇದ್ದಾರೆ. ಲೋಕೇಶ ಎಂಟೆನ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಸಂಜೆ ಸರಿಯಾಗಿ ಸಮಯಕ್ಕೆ ಬಂದು ಪ್ರಾಕ್ಟೀಸ್ ಮಾಡುವಂತ ಆಟಗಾರ ಕೂಡ. ಇದರ ಮಧ್ಯೆ ಓಟಗಳು ಬರ್ತಾ ಇದೆ. ತನ್ಮೂಲಕವಾಗಿ ನೇರ ಗುರಿಯನ್ನ ಹಂತದಲ್ಲಿ ತಲುಪಿಸಿದ್ರು. ಆ ನಿಟ್ಟಿನಲ್ಲಿ ಮತ್ತೆ ತೃತೀಯ ನೇತ್ರಕ್ಕೆ ಮೊರೆ ಹೋದಂತ ಗ್ರೌಂಡ್ ಅಂಪೈರ್ಸ್ಗಳು. ಇದರ ಮಧ್ಯೆ ಅದ್ಯಾವ ರೀತಿಯ ಡಿಸಿಷನ್ ಹೊರಬೀಳುತ್ತೆ ಕಾದು ನೋಡಬೇಕಾಗಿದೆ. ಇದೇ ಮೈದಾನ ಬಹಳಷ್ಟು ಪಂದ್ಯಾಕೂಟವನ್ನು ಕಂಡಿರ್ತಕ್ಕಂಥ ಪ್ರೇಕ್ಷಕರು. ಗುರು ಗಣೇಶ್ ನೇಜಾರಿನ ತಂಡ ಪಂದ್ಯಾಟವನ್ನು ನಡೆಸಿದ್ರು 2022ರಲ್ಲಿ. ಈ ತರವಾದ ರನ್ಔಟ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಈಗಷ್ಟೇ ಬಂದಂತ ಲೋಕಿ ಬ್ಯಾಕ್ ಟು ಪೆವಿಲಿಯನ್. ಇತ್ತ ಮತ್ತೆ ಹೊಸ ದಾಂಡಿಗನ ಸೇರ್ಪಡೆ. ಕಾರ್ತಿಕ್ ಇಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ. ಮತ್ತೆ ಪಮ್ಮು ನಿರೀಕ್ಷೆ ಮಾಡಿದ ಮತ್ತೆ ಹೊಡೆತಲು ಬರ್ತಾ ಇಲ್ಲ. ನಿಟ್ಟಲ್ಲಿ ಒಂದೊಡದ ಸೇರ್ಪಡೆ. ಪ್ರಮೋದ್ ಓವರ್ ಮುಕ್ತಾಯದ ನಂತರ 4 ಓವರ್ಗಳು ಫಿನಿಶ್ ಆಗ್ತಾ ಇದೆ. ಇಲ್ಲಿ 28 ಓಟಗಳು ಅಂಡ್ ಆಫ್ 4 overs. ಸ್ಕೋರ್ ಮೂವ್ಸ್ ಆನ್ 28 for 6 ಇಂಪಾರ್ಟೆಂಟ್ ವಿಕೆಟ್ಸ್ ಕೂಡ. ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಅದೆಷ್ಟು ಓಟಗಳು ಬರ್ತದೆ ನೋಡಬೇಕಾಗಿದೆ ಶ್ರೀ ಶಾರದಾಂಬ ಕ್ರಿಕೆಟರ್ಸಿನ ಪರವಾಗಿ. ಇಲ್ಲಿ ಸರ್ವಶ್ರೇಷ್ಠ ಪ್ರಶಸ್ತಿಗಾಗಿ 10,000 ರೂಪಾಯಿಗಳ ಜೊತೆ ಟ್ರೋಫಿಯನ್ನ ಕೊಟ್ಟು ಗೌರವಿಸಲಾಗುತ್ತೆ. ಅದು ಉಡುಪಿ ಟ್ರೋಫಿ 2025ರಲ್ಲಿ. ಅಂತಿಮ ಓವರ್ಗಾಗಿ ಕಾರ್ತಿಕ್ ಆಚಾರ್ಯ ಅವರನ್ನ ಪರಿಚಯ ಮಾಡುವಂತ ಪ್ರಯತ್ನಗಳು RK ಸ್ಪೋರ್ಟ್ಸಿನ ಪರವಾಗಿ. ಉತ್ತಮ ರೀತಿಯ ಸೆತ. ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಅಂಕಿ ಅಂಶ ಪಟ್ಟಣ ಕಂಡ್ರೆ ಇಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಅಲೆ ಊರಿನ ಆಟಗಾರ ನಿಶಾಂತ್ ಸ್ಟ್ರೈಕ್ ನಲ್ಲಿ ಮತ್ತೆ ಬೆರೆಸಿನ ಹೊಡೆತ ಲಾಂಗ್ ಆಫ್ ನಲ್ಲಿ ದಾಖಲಿಸಿ ತನ್ನ ಮೂಲಕ ರನ್ನಿಂಗ್ ಕ್ಯಾಚಿ ಬಾರಿ ಕೈ ಸೇರ್ತಾ ಇದೆ. ಮತ್ತೊಂದು ವಿಕೆಟ್ ಪತನ. ವಿಕೆಟ್ ನಂಬರ್ 7. ಸರಿ 8 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಇಲ್ಲಿ ಪೃಥ್ವಿರಾಜ್ ಶೆಟ್ಟಿ ಹೊಸ ದಾಂಡಿಗನ ಸೇರ್ಪಡೆ ಶ್ರೀ ಶಾರದಾಂಬದ ಪರವಾಗಿ. 5 ಓವರ್ಗಳ ಪಂದ್ಯ ಅಂತಿಮ ಓವರ್ ಚಾಲ್ತಿಯಲ್ಲಿ ಇನ್ನೂ ಕೂಡ 4 ಚೆಂಡುಗಳು ಬಾಕಿ ಇದೆ. ಇಲ್ಲಿ ಕಾರ್ತಿಕ್ ಪೃಥ್ವಿರಾಜನ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಔಟ್ ಸೈಡ್ ಲೆಗ್ ಸ್ಟಂಪ್ ಅನ್ನೋ ಸೂಚನೆ. ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ. ಅಂಕಿ ಅಂಶ ಪಟ್ಟಿಯನ್ನ ಕಂಡುಕೊಂಡ್ರು. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕು. ಅಂಪೈರ್ ವೈಡ್ ಕ್ಯಾನ್ಸಲ್. ವೈಡ್ ಕ್ಯಾನ್ಸಲ್ ಆಗಿದೆ. ಡಾಟ್ ಬಾಲಿನ ಸೇರ್ಪಡೆ ಕೂಡ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತನ್ಮೂಲಕವಾಗಿ ರನ್ ಔಟಿಗೆ ಮತ್ತೊಂದು ವಿಕೆಟ್ ಪತನ. 9ನೇ ವಿಕೆಟ್ ನಷ್ಟವನ್ನು ಕಂಡು ಆಡ್ತಾ ಇದೆ ಶ್ರೀ ಶಾರದಾಂಬ.
ನಿತಿನ್ ಹೊಸ ದಾಂಡಿಗರ ಸೇರ್ಪಡೆ. ಯಾರ್ ಕರ್ಲೆಂಟ್ ಎಲ್ಲ ಬರ್ರಿ, ಮತ್ತೆ ರನ್ಔಟ್ಗೆ ಅವಕಾಶ ಬರ್ರಿ. ಆ ನಿಟ್ಟಲ್ಲಿ ಇವಾಗ ಎಲ್ಲ ವಿಕೆಟ್ ಅನ್ನ ಕಳ್ಕೊಂಡಂತ ಏಕಮಾತ್ರ ಸಂಸ್ಥೆ ಬಾರಿ ಶ್ರೀ ಶಾರದಾಂಬ ಆಲ್ಔಟ್ ಆಗ್ತಾ ಇದೆ. ಇಲ್ಲಿಗೆ 5 ಓವರ್ಗಳು ಇನ್ನೂ ಕೂಡ ಎಸ್ಗಳು ಬಾಕಿ ಇರುವಂತೆ 29 ಓಟವನ್ನು ದಾಖಲಿಸಿರ್ತಕ್ಕ ತಂಡ ಜಯಕ್ಕಾಗಿ 30 ಓಟದ ಅವಶ್ಯಕತೆ. 30 ಎಸೆತ 30 ಓಟಗಳು ಬರಬೇಕಾಗಿದೆ. ನೋಡಿ ಗಮನಿಸಿ, 30 ಟಾರ್ಗೆಟ್ ಅಲ್ಲ 29ರ ಟಾರ್ಗೆಟ್. ಆ ನಿಟ್ಟಿನಲ್ಲಿ ನಮ್ ಸ್ವಲ್ಪ ನೆಟ್ ಸ್ಲೋ ಇರೋದ್ರಿಂದ ಸರಿಪಡಿಸಿಕೊಳ್ತಾ ಇದ್ದೀವಿ. 29ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶಿವನಾರಾಯಣ್ ಐತಾಳ್ ಕೋಟ ಮುಂದಿನ ವಿದ್ಯಮಾನ ತಿಳಿಸ್ತಾರೆ. ಧನ್ಯವಾದಗಳು ರಾಘು ಮಚ್ಪಾಡಿ. ನಿರ್ಣಾಯಕರಿಗೆ ನೀರು ಕೊಟ್ಟು ನೀರು ಕುಡಿಸಿದ ರಜತ್ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಇಪ್ಪತ್ತೊಂಬತ್ತರ ಟಾರ್ಗೆಟ್ 29 is the target. ಡೈಲ್ ಮೀ ಹಾಗೂ ಸ್ವಚ್ಛ ಅರ್ಪಿಸ್ತಾ ಇದೆ ಈ ಪಂದ್ಯಕೂಟ. ಅಲ್ಲಿ ಆರ್ ಕೆ ರಂಗನಕೆರೆ ಇಮಿಡಿಯೇಟ್ ಆಗಿ ನಿಮ್ಮ ಎಕ್ಸ್ಟ್ರಾ ಪ್ಲೇಯರ್ ಕಳಿಸಿಕೊಡಿದ್ರೆ 5 ರನ್ ಡಿಡಕ್ಟ್ ಆಗ್ತದೆ. ಪ್ರತಿ ಓವರ್ಗೆ 5 ರನ್ ಮೈನಸ್ ಆಗುತ್ತೆ. ದಯಮಾಡಿ ಗಮನಿಸಿ. ಪ್ರತಿ ಬಾರಿ ನಿಮ್ಮ ಹೆಸರನ್ನು ಹೇಳಲಿಕ್ಕೆ ಆಗುದಿಲ್ಲ. ದಯಮಾಡಿ ಗಮನಿಸಿ. ಇಲ್ಲಿ ಭಾಗವಹಿಸಿ ಎಲ್ಲಾ ತಂಡಗಳು ಗಮನಿಸಿ. ಮ್ಯಾಚ್ ಸ್ಟಾರ್ಟ್ ಆದ ಇಮಿಡಿಯೇಟ್ ಆಗಿ 12th ಮ್ಯಾನ್ ಕಳಿಸಿಕೊಡಿ. ಆರ್ ಕೆ ರಂಗನಕ್ಕೆ ಲಾಸ್ಟ್ ವಾರ್ನಿಂಗ್. ಬರ್ತಾ ಇದ್ರೆ ನಿಮ್ 34ರ ಟಾರ್ಗೆಟ್ ಆಗ್ತದೆ. 34 is the target. ಪಂದ್ಯ ಆರಂಭ. ಪೃಥ್ವಿರಾಜ್ ಎಸೆಗಾರಿಕೆ ಭಾಗದಲ್ಲಿ ಗಿರೀಶ್ ಸ್ಟ್ರೈಕರ್ ಭಾಗದಲ್ಲಿ ವೈಟ್ ಬಾಲ್. ಖಾತೆ ಆರಂಭಗೊಳ್ತಾ ಇದೆ. 1 ವಿದೌಟ್ ಲಾಸ್. 5 ಓವರ್ಗಳ ಪಂದ್ಯ. 29ರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ ಆರ್ ಕೆ ರಂಗನಕೆರೆ. ಮತ್ತೆ ಪೃಥ್ವಿ ಬಹಳ ಸುತ್ತಮುತ್ತ ಹೊಡೆಯುತ್ತಾ ಗಿರಿ ದಾಡಿನ ಮುಖ್ಯವಾಗಿ ಕ್ಯಾಚ್ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. ಕಳೆದ ಪಂದ್ಯ ಕೂಡ ಅತ್ಯುತ್ತಮ ಆಟವನ್ನು ಆಡಿದ ಗಿರಿ ಈಗ ವಾಪಸ್ ಆಗ್ತಾ ಇದ್ದಾನೆ. ಕಡಿಮೆ ಮೊತ್ತ ಗರಿಷ್ಠ ಒತ್ತಡ ತರ್ತದೆ. ಲೋ ಸ್ಕೋರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. ಆ ಕಡೆ ಒಳಭಾಗದ ಹೊಸ ದಾಂಡಿಗಿನ ಸೇರ್ಪಡೆ ಪ್ರಮೋದ.
ಮತ್ತೆ ಪೃಥ್ವಿ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಗುರು ಅವರ ಸಾರಥ್ಯದಲ್ಲಿ 3 ದಿವಸಗಳ ಕ್ರಿಕೆಟ್ ಹಬ್ಬದ ಮೊದಲನೇ ದಿನ. ಬಹಳ ಸುತ್ತಮುತ್ತ ಸತ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲವರಿ. ಮತ್ತೆ ಪೃಥ್ವಿ. ಬಾಲ್ ಟು ಬಾಲ್ ಮ್ಯಾಚ್ ಇದೆ. ನೆಕ್ ಟು ನೆಕ್ ಫೈಟ್ ಕುತೂಹಲಕ್ಕೆ ಪಂದ್ಯಾಟ ಉಡುಪಿ ಟ್ರೋಫಿಯಲ್ಲಿ ಸಾಗ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆದ ತಕ್ಷಣ ಕೆಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪಮ್ಮ ಔಟ್ ಆಗ್ತಾ ಇದ್ದಾನೆ. ಕಳೆದ ಪಂದ್ಯದ ಹೀರೋ ಈ ಪಂದ್ಯದಲ್ಲಿ 0. ಪಮ್ಮ ವಾಪಸ್ ಆಗ್ತಾ ಇದೆ. ಹೊಸ ನಾಡಿಗಿನ ಸೇರ್ಪಡೆ ವಾಸ್ಕೋ ಡಿ ಗಾಮಾ. ಹೊಸ ನಾಡಿಗ ಆರ್ಕೆ ಕಂಡುಕೊಳ್ತಾ ಇದೆ. ವಾಸ್ಕೋ ಡಿ ಗಾಮಾ ಅಂಕಣದ ಒಳಭಾಗದಲ್ಲಿ ಎಂಟ್ರಿ ಆಗ್ತಾ ಇದ್ದಾನೆ. ಮತ್ತೆ ಪೃಥ್ವಿ ಎಸೆಗಾರಿಕೆ ಭಾಗದಲ್ಲಿ. ಬಹಳ ಸುತ್ತಮುತ್ತ ಹೊಡೆತ ಕವರ್ಸ್ ಭಾಗದಲ್ಲಿ ಕ್ಯಾಚ್ ಕೈ ಚೆಲ್ಲಾಗ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಖಾತೆ ಆರಂಭ. 1-2. ಸುಬ್ಬನ ಎಂಟ್ರಿ ಆಗ್ತಾ ಇದೆ. ಮತ್ತೆ ಪೃಥ್ವಿ 2-2. ಬಹಳ ಸುತ್ತಮುತ್ತ ಎಸೆತ. ಮತ್ತೊಂದು ಉದ್ದರ ಪತನ. ಕಾಟ್ ಬಿಹೈಂಡ್. 2-3. ಬಹಳಷ್ಟು ಉತ್ಸುಕತೆಯಲ್ಲಿದೆ ಶ್ರೀ ಶಾರದಾಂಬ. ನೇಜಾರಿನ ವೈಡ್. ಬಹಳಷ್ಟು ಉತ್ಸುಕತೆಯಲ್ಲಿದ್ದಾನೆ. ಸೈಕಲ್ ಜಾಕ್ಸನ್. ನೇಜಾರಿನ ಸೈಕಲ್ ಜಾಕ್ಸನ್ ರೆಡಿ ಆಗ್ತಾ ಇದ್ದಾನೆ. ಅರವಿಂದ ವೈಡ್. ಬಹಳಷ್ಟು ಖುಷಿಯಲ್ಲಿ ಡ್ಯಾನ್ಸ್ ನಲ್ಲಿದ್ದಾರೆ. ಡ್ಯಾನ್ಸಿಂಗ್ ಮೋಡಿಗೆ ಹೋಗಿದೆ. ಈಗ ಸ್ವಲ್ಪ ತಡದ ನಂತರ ಫ್ಲೈಯಿಂಗ್ ಮೋಡಿಗೆ ಬರ್ತಾರೆ. ಮತ್ತೆ ಪೃಥ್ವಿ ಈ ಬಾರಿ ಎಸೆದ ಜಡಿಗೆ ಕ್ಲೀನ್ ಬೌಲ್ಡ್. 4ನೇ ವಿಕೆಟ್. 2-4. ಗಂಗೊಳ್ಳಿ ವಿಷ್ಣು ಭಟ್ರಿಗೆ ನೇಜಾರಿನಲ್ಲಿ ಫೈಟ್ ಇದೆ. ಪ್ರಬಲ ಪ್ರತಿಸ್ಪರ್ಧಿ ಅರವಿಂದ ವೈಡ್. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗ ಶಿವು. ಈ ಮುಂಚೆ ಹೇಳಿದಂತೆ ಕಡಿಮೆ ಮೊತ್ತ ಗರಿಷ್ಠ ಒತ್ತಡ ತರ್ತದೆ. ಲೋಸ್ಕರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. 2-4. ಸುಲಭದ ಪಂದ್ಯ ಗೆಲ್ಲುವ ಎಲ್ಲ ಹವಣಿಕೆಯಲ್ಲಿದ್ದ ಆರ್ಕೆ ಆರಂಭಿಕ ಹಂತದಲ್ಲಿ ಈಗ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ.
ಅಂಕಣ ಒಳಭಾಗದಲ್ಲಿ ಹೊಸ ಎಸಗಾರ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಪ್ರಶಾಂತ ಪಿಳ್ಳೆ, ಬೆಂಗಳೂರು ಮೂಲದ ಮತ್ತೊಬ್ಬ ಅನುಭವಿ ಆಟಗಾರ. ಪ್ರಶಾಂತ್ ಈ ಬಾರಿ ಎಸೆತ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಇಪ್ಪತ್ತ 23-27, 23-27. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ 3-4. ಮತ್ತೆ ಪಿಳ್ಳೆ ಉಡುಪಿ ಟ್ರೋಫಿ ಸಾಗ್ತಾ ಇದ್ದಾನೆ ಜಾರಿನಲ್ಲಿ. ಶಾಡಾಗಿ ಬಿದ್ದ ಚೆಂಡು ಬಹಳ ಸುತ್ತ ಹೊಡೆತ ಪಾಯಿಂಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ. ಒಂದೋಟದ ಸೇರ್ಪಡೆ. ತದ ಮೊತ್ತ 4-4. ಆರಂಭಿಕ ಹಂತದಲ್ಲಿ ಸ್ಪಷ್ಟ ಮೇಲ್ಗೈ ಸಾಧಿಸ್ತಾ ಇದೆ ಶ್ರೀ ಶಾರದಾಂಬ. ಕೊನೆಯ 3 ಎಸೆತಗಳು ಬಾಕಿ ಇದೆ. ಬಲಿಷ್ಠ ಶ್ರೀ ಶಾರದಾಂಬ ಮೊದಲ ಪಂದ್ಯದಲ್ಲಿ ಒಂದು ವಿರೋಚಿತ ಸೋಲನ್ನು ಕಂಡಿತ್ತು ಕೂಡ ಸಚಿನ್ 11 ಬೆಂಗಳೂರಿನ ವಿರುದ್ಧ. ಬಹಳಷ್ಟು ಉತ್ತಮದ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಬಹಳ ಸೂತಮದ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಕೊನೆಯ ಬಾರಿ 19 ಎಸೆತ 25 ಓಟದ ಅವಶ್ಯಕತೆ. ಒಂದು ಬೌಂಡ್ ಅಥವಾ ಒಂದು ಸಿಕ್ಸರ್ ಪಂದ್ಯ ಗತಿ ಬದಲಿಸ್ತದೆ. ಒಂದರದೇ ಹುಡುಗರ ಪಂದ್ಯ ಚಿತ್ರಣ ಬದಲಿಸ್ತದೆ. ಇದು ದಾಂಡು ಚೆಂಡಿನ ಸಮರ. ಬಹಳ ಸುತ್ತಮುತ್ತ ಎಸೆತ, ಓವರ್ನ ಮುಕ್ತಾಯ. ಪಿಳ್ಳೆ ಅತ್ಯುತ್ತಮ ಸ್ಥಾನವನ್ನು ನೀಡಿದ್ರು. ಮುಕ್ತಾಯ ಕಳೆದ ಓವರ್ಗಳ ಸಂಖ್ಯೆ 2. ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 4-4. 4-4. 18 ಎಸೆತ 25ರ ಗುರಿ. ಕಿರಣ್ ಮಟ್ಟು ಎಸಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮಾಧು ಮಿದುಕೆರೆ ಭಾಗದಲ್ಲಿ ಹೊಸ ಆಟಗಾರ, ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಲೋಕೇಶ್. ಯಾವ ಹಂತಲ್ಲೂ ಕೂಡ ಭರಸಿಡು ಹೊಡೆತ ನೀಡಬಲ್ಲ ಅಂತ ಶ್ರೀ ಶಾರದಾಂಬದ ಮಧ್ಯಮ ಸರದಿ ಆಟಗಾರ ಲೋಕಿ. ಬಹಳ ಸುತ್ತಮುತ್ತ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಕಿರಣ್ ಮಟ್ಟು ಚೆಂಡಿಗೆ ತಿರುವನ್ನು ನೀಡಬಲ್ಲ ಅಂತ ಮಟ್ಟು ಈಗ ಪಂದ್ಯಾಟಕ್ಕೂ ಕೂಡ ಅತ್ಯುತ್ತಮ ಎಸೆಗಾರಿಕೆ ನೀಡ್ತಾ ಇದ್ದಾನೆ. ಮತ್ತೆ ರಿವರ್ಸ್ ಶಾಟ್. ಓಟಗಳು ಬರ್ತಾ ಇಲ್ಲ. 15 ಎಸೆತ 25ರ ಗುರಿ. 15-25.
ಮತ್ತೆ ಕಿರಣ್ ಆರ್.ಕೆ. ರಂಗನಕೆರೆ ಈ ಪಂದ್ಯಾಟವನ್ನು ಆಡ್ತಾ ಇದೆ ಶ್ರೀ ಶಾರದಾಂಬದ ವಿರುದ್ಧ. ಶ್ರೀ ಶಾರದಾಂಬ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 5. ಕೊನೆಯ 2 ಎಸೆತಗಳು ಬಾಕಿ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಬಹಳ ಒಂದು ಪ್ರಯತ್ನದಲ್ಲಿಯೂ ಕೂಡ ಲೋಕಿ ಬೌಂಡರಿ ನೀಡ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಪ್ರಯತ್ನ ಲೋಕಿ ಮಾಡಿದ್ರು. ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಣೆ ಲೋಕಿ ಮಾಡಿದ್ರು. ಲೋಕಿ ಮಿಡ್ ವಿಕೆಟ್ ನಲ್ಲಿ ಸ್ವಲ್ಪ ಬಾಕಿ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಕರ ಬದಲಾವಣೆ. ಮ್ಯಾಡಿ ಬರ್ತಾ ಇದ್ದಾನೆ. ತಡೆದ ಮತ್ತು 9. ಕೊನೆಯ ಹಂತದಲ್ಲಿ ಬಿರುಸಿನ ಆಟಕ್ಕೆ ಇಳಿತಾ ಇದೆ ಆರ್.ಕೆ. ರಂಗನಕೆರೆ. 13ಕ್ಕೆ 20. 13 balls 20. ಮತ್ತೆ ಮಟ್ಟು ಎಸೆಗಾರಿಕೆ ಭಾಗದಲ್ಲಿ ಈ ಬಾರಿ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ. ಪ್ರಶಾಂತ್ ಪಿಳ್ಳೈ ಸುಬ್ಬನ ವಿಕೆಟ್ ನೆಲ ಕುಳ್ತಾ ಇದೆ. ಅಂಕಣದ ಒಳಭಾಗದ ಹೊಸ ದಾಂಡಿಗೆನ ಸೇರ್ಪಡೆ. ಪ್ರಸನ್ನ ಅಂಕಣ ಒಳಭಾಗದಲ್ಲಿ, ಅಂಕಣ ಹೊರಭಾಗದಲ್ಲಿ ಅರವಿಂದ ಅವರ ಸಮರ್ ಸಾಲ್ಟ್ ಕೂಡ ಬಹಳಷ್ಟು ಉತ್ತಮ ರೀತಿಯ ಅಂಗ ಕಸರತ್ತು. ಅರವಿಂದ ಈ ಒಂದು ಸಮ್ಮರ್ ಶಾಟ್ ಹಾಗೂ ಡ್ಯಾನ್ಸಿಗೆ ಸ್ಪಾನ್ಸರ್ ACC ಸಿಮೆಂಟ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಶಾಂತ್ ಪಿಳ್ಳೈ. 12 ಚೆಂಡು 20 ಓಟದ ಅವಶ್ಯಕತೆ. ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ ಕೇವಲ 9 ರಂಗನಕೆರೆ 5 ವಿಕೆಟ್ ಅನ್ನು ಕಳ್ಕೊಳ್ಳಿದೆ. ನಾಟಕೀಯ ಕುಸಿತ. 12ಕ್ಕೆ 20 ಪಿಳ್ಳೈ ಎಸೆಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. 11ಕ್ಕೆ 20. 11-20. ಉಡುಪಿ ಟ್ರೋಫಿಯಲ್ಲಿ ಹೊಸ ಹೊಸ ಎಸೆತಗಾರರ ಒಂದು ಪರಿಚಯ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ ಮತ್ತೆ ಓಟಗಳು ಬರ್ತಾ ಇಲ್ಲ. 10ಕ್ಕೆ 20. 10-20. 10-20. ಸಮಯ 6:40. ಬಹಳ ಸುತ್ತಮುತ್ತ ಹೊಡೆತ. ಡಿಪಿಡಿಕೆ ಭಾಗದಲ್ಲಿ 1 ಓಟದ ಹೆಚ್ಚುವರಿ ಸೇರ್ಪಡೆ. 9 ಎಸೆತ 19ರ ಗುರಿ. 9-19. 1ರಿಂದ 2 ಸಿಕ್ಸರ್ಗಳು ಪಂದ್ಯ ಗತಿ ಬದಲಿಸ್ತದೆ. 1ರಿಂದ 2 ಹುದ್ದರ ಪಂದ್ಯ ಚಿತ್ರಣ ಬದಲಿಸ್ತದೆ. ಇದು ದಾಂಡು ಚೆಂಡಿನ ಸಮರ ಉಡುಪಿ ಟ್ರೋಫಿಗಾಗಿ. ಗುರು ಅವರ ಸಾರಥ್ಯದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಪಿಳ್ಳೈ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೊಂದು ಓಟದ ಹೆಚ್ಚುವರಿ ಸೇರ್ಪಡೆ. ಎಂಟಕ್ಕೆ 18. ಆರ್.ಕೆ. ಆಟಗಾರರು ಸ್ವಲ್ಪ ಮಟ್ಟಿಗೆ ಆರಂಭಿಕ ಹಂತದಲ್ಲಿ ನೆಗ್ಲಿಜಿಬಲ್ ಆಟವನ್ನು ಆಡಿದ್ರು. ಅದೇ ಅವರಿಗೆ ಮುಳುವಾಗ್ತಾ ಇದೆ.
ವೈಟ್ ಬಾಲ್ 8-17 8-17. ಈ ಮುಂಚೆ ಹೇಳಿದಂತೆ ಕಡಿಮೆ ಮತ್ತು ಗರಿಷ್ಠ ಒತ್ತಡ ತರ್ತದೆ. ಲಾಸ್ಕರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. ದಿನದ ಪಂದ್ಯ ಕೂಡ ಅದೇ ರೀತಿಯಾಗಿ ಸಾಗ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಬೈ ಮುಖೇನ. ಅಂತಿಮ ಎಸೆತ ಬಾಕಿ ಇದೆ ಒಂದು ಓವರ್ನಲ್ಲಿ. 7 ಎಸೆತ 16 ಓಟದ ಅವಶ್ಯಕತೆ. ಅಂತಿಮ ಹಂತದಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಪಂದ್ಯ ರೋಚಕತೆ ಅಂತ್ಯವನ್ನು ಕಾಡ್ತದೆ. ರೋಮಾಂಚಕತೆಯಾಗಿ ಸಾಗುವ ಎಲ್ಲ ನಿರೀಕ್ಷೆಗಳು ಕೂಡ ಇದೆ. ಮತ್ತೆ ಪಿಲ್ಲೈ ಬಹಳ ಸುತ್ತಮುತ್ತ ಹೆಸರ ಓವರ್ನ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಷನ್ ಓವರ್ ನಂಬರ್ 4. ಅಂತಿಮ 6 ಚೆಂಡು 16 ಓಟದ ಅವಶ್ಯಕತೆ. 6-16. ಅಂತಿಮ ಓವರ್ಗಾಗಿ ಹೊಸ ಎಸೆಗಾರ ಪರಿಚಯವನ್ನು ಕಂಡುಕೊಳ್ತಾ ಇದೆ. ಸಂತೋಷ್ ಅಂತಿಮ 6 ಎಸೆತಗಳು ಬಾಕಿ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 5 ಎಸೆತ 15ರ ಗುರಿ. ಕೈಯಲ್ಲಿದ್ದ ಪಂದ್ಯವನ್ನ ಕೈ ಜಾರಿಸಿಕೊಂಡಂತ ಆರಂಭಿಕ ಹಂತದಲ್ಲಿ ಶ್ರೀ ಶಾರದಾಂಬ. ಕೈಯಲ್ಲಿಲ್ಲದ ಪಂದ್ಯ ಈಗ ಕೈವಶ ಮಾಡಿಕೊಳ್ತಾ ಇದೆ. ಮತ್ತೆ ಅದೇ ಶ್ರೀ ಶಾರದಾಂಬ. ಬಹಳ ಸುತ್ತಮುತ್ತ ಹೊಡೆತ. ಅಂತಿಮ ಹಂತದಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಪ್ರಸನ್ನ 4-9. 4 ಚೆಂಡು 9 ಓಟ. ಪಂದ್ಯದ ಚಿತ್ರಣವೇ ಬದಲಾಗ್ತಾ ಇದೆ. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಒಂದೊಮ್ಮೆ ಶಾರದಾಂಬ ಪರ, ಇನ್ನೊಮ್ಮೆ ಆರ್ಕೆ ಪರ. ವೈಟ್ ಬಾಲ್ 4-8. ಪಂದ್ಯ ಕಗ್ಗಂಟು. ವಿಜಯ ಯಾರಿಗುಂಟು? 4 ಬಾಲ್ 8 ರನ್ಸ್. ಇನ್ನು ಪ್ರಸನ್ನ ಇದ್ದಾನೆ ಸ್ಟ್ರೈಕರ್ನಲ್ಲಿ. ಸಂತು ಈ ಬಾರಿ ಎಸೆದ ಚೆಂಡು ಓಟಗಳು ಬರ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ. 3-9. 3-8. 3 ಬಾಲ್ಸ್ 8 ರನ್ಸ್. ಒಂದು ಸಿಕ್ಸರ್ ಪಂದ್ಯದ ಗತಿ ಬದಲಿಸ್ತದೆ. ಒಂದು ವಿಕೆಟ್ ಪಂದ್ಯದ ಚಿತ್ರಣ ಬದಲಿಸ್ತದೆ. ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡು ಎಸೆತ 7 ಓಟದ ಅವಶ್ಯಕತೆ. 2 ಬಾಲ್ 7 ರನ್.
ಅಂತಿಮ 2 ಎಸೆತ 7 ಓಟದ ಅವಶ್ಯಕತೆ. ಹೊಸ ದಾಂಡಿಗಿನ ಸೇರ್ಪಡೆ ಕಾರ್ತಿಕ್. ಎರಡಕ್ಕೆ 7. ಬಹಳ ಶುದ್ಧವಾದ ಎಸೆತ, ಮತ್ತೊಂದು ಉದ್ದದ ಆಘಾತ. ಅಂತಿಮ ಎಸೆತ 7 ಓಟದ ಅವಶ್ಯಕತೆ. ಬಹುಶಃ ಇನ್ನು 3 ದಿವಸಗಳು ಕೂಡ ಅರವಿಂದ ವೈಡ್ ಅವರು ಈ ಪಂದ್ಯಾಟಕ್ಕೆ ಬರಲೇಬೇಕಾಗಿದೆ. ಈಗಾಗಲೇ ಅವರಿಗೆ ಆತ್ಮೀಯ ಸ್ವಾಗತವನ್ನ ಈ ಒಂದು ಸಂಘಟಕರು ಗುರು ಅವರು ನೀಡ್ತಾ ಇದ್ದಾರೆ. 3 ದಿವಸಗಳು ಕೂಡ ನಿಮಗೆ ಸ್ಪೆಷಲ್ ವೇದಿಕೆ ಇರ್ತದೆ. ಈ ಒಂದು ಡ್ಯಾನ್ಸಿನ ಸ್ಪಾನ್ಸರ್ ACC ಇಲ್ಲ, ಶಾರದಾಂಬ ಮಾಲಕರು ಅಲ್ಲ ಇದ್ದಾರೆ. ಅಂತಿಮ ಎಸೆತ 7 ಓಟದ ಅವಶ್ಯಕತೆ. 6 ಅನ್ನು ಹೊಡೆದ್ರೆ ಪಂದ್ಯ ಟೈ ಆಗ್ತದೆ. ಪಂದ್ಯ ಟೈ ಆದ್ರೆ ಅಂಕ ಹಂಚಿಕೆ ಆಗ್ತದೆ. RK ವಸಶಿ ಶಾರದಾಂಬ. ಅಂತಿಮ ಎಸೆತ ಸಂತು. ಈ ಬಾರಿ ಎಸೆತ ಚೆಂಡು ಬಹಳ ಶುದ್ಧವಾದ ಎಸೆತ. ತನ್ಮೂಲಕ ಪ್ರಶಾಂತ ಪಿಳ್ಳೆಗೆ ಬಿಸಿ ಅಪ್ಪುಗೆ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಶ್ರೀ ಶಾರದಾಂಬ ಮುಕ್ತಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪ್ರತಿಫಲ ಆಗ್ತಾ ಇದೆ.